ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಅಧಿಕ ಮಾಸ. ಈ ಅಧಿಕ ಮಾಸ ವಿಶೇಷ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂತಹ ಒಂದು ಮಾಸ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಶುಭ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ವಿಷ್ಣುವಿನ ಭಕ್ತಿ, ದಾನ, ಧ್ಯಾನ ಅನೇಕ ಪುಣ್ಯಗಳನ್ನು ನಿಮಗೆ ತಂದು ಕೊಡುತ್ತೆ. ಹೊಸ ವರ್ಷ ಈ 2026 ಅಧಿಕ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಇದರ ಮಹತ್ವ ಏನು, ಇದೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ವರ್ಷದಲ್ಲಿ 12 ತಿಂಗಳುಗಳಿವೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಸೂರ್ಯ ಮತ್ತು ಚಂದ್ರನಂತಹ ಗ್ರಹಗಳ ಚಲನೆಗೆ ಅನುಗುಣವಾಗಿ ತಿಂಗಳುಗಳು ಸಂಖ್ಯೆ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ 2026 ವರ್ಷ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬಹಳ ವಿಶೇಷವಾಗಿದೆ. ಈ ವರ್ಷ ಅಧಿಕ ಮಾಸ ಆರಂಭ ಆಗುತ್ತೆ. ಅಧಿಕ ಮಾಸ ಸಂಭವಿಸೋದ್ರಿಂದ ಹಿಂದೂ ಹೊಸ ವರ್ಷ 12ರ ಬದಲು 13 ತಿಂಗಳುಗಳಾಗಿವೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಈ ಸಮಯವನ್ನು ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬಹಳ ಶುಭ ಅಂತ ಹೇಳಿ ಪರಿಗಣಿಸಲಾಗಿದೆ. ಆದರೆ ಈ ಒಂದು ಸಮಯದಲ್ಲಿ ಅನೇಕ ಶುಭ ಚಟುವಟಿಕೆಗಳನ್ನು ಮಾಡುವಂಥದ್ದನ್ನು ನಿಷೇಧಿಸಲಾಗಿದೆ. 2026ರ ಹೊಸ ವರ್ಷದಲ್ಲಿ ಅಧಿಕ ಮಾಸ ಹಾಗಾದರೆ ಯಾವಾಗ ಆರಂಭ ಆಗುತ್ತೆ? ಹೌದು, ಈ ಅಧಿಕ ಮಾಸ ಮೇ ತಿಂಗಳ 17ರಂದು ಆರಂಭ ಆಗ್ತಾ ಇದೆ. ಚಂದ್ರನ ಚಲನೆಯನ್ನು ಆದರೆ ಸೌರ ಕ್ಯಾಲೆಂಡರ್ ಸೂರ್ಯನ ಚಲನೆಯನ್ನು ಆಧರಿಸಿದೆ. ಎರಡೂ ಕ್ಯಾಲೆಂಡರ್ ನಡುವೆ ಸಮಯವನ್ನು ವ್ಯತ್ಯಾಸದಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ಹೆಚ್ಚುವರಿ ತಿಂಗಳು ಸೇರ್ತಾ ಹೋಗುತ್ತೆ. ಈ ಅಧಿಕ ಮಾಸ ತುಂಬಾ ಒಂದು ಧಾರ್ಮಿಕ ಚಟುವಟಿಕೆಗಳೇ ತುಂಬ ಒಳ್ಳೆಯ ಮಾಸ. ನಿಮ್ಮ ಏನೇ ಒಂದು ಪೂಜೆ, ಪುನಸ್ಕಾರ, ಜಪ, ಧ್ಯಾನ, ಮಂತ್ರಗಳನ್ನು ಹೇಳಿದರೆ ನಿಮಗೆ ಅಧಿಕ ಫಲವನ್ನು ಇದು ತಂದುಕೊಡುತ್ತೆ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ತಪ್ಪದೆ ವಿಷ್ಣುವಿನ ಆರಾಧನೆ ಮಾಡಿ, ವಿಷ್ಣುವಿನ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಹಿಂದೂ ಪುರಾಣದ ಪ್ರಕಾರ ಈ ಒಂದು ಮಾಸ ಮೂಲತಃ ಮಲಮಾಸ ಅಂತ ಹೇಳಿ ಕರೀತಾರೆ. ಮತ್ತು ಅದನ್ನು ಅಶುಭ ಅಂತ ಕೂಡ ಪರಿಗಣಿಸಿದ್ದಾರೆ. ಆದರೆ ಅದರಿಂದ ಯಾವುದೇ ದೇವತೆಗಳು ಇದನ್ನು ಆಳೋದಕ್ಕೆ ಸಿದ್ಧ ಆಗಿರೋದಿಲ್ಲ. ದುಃಖಿತರಾಗಿ ಈ ಮಾಸ ವಿಷ್ಣುವಿನ ಪಾಲಾಯಿತು. ನಂತರ ಆ ಒಂದು ವಿಷ್ಣು ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಕೂಡ ಹೆಸರಿಡ್ತಾನೆ. ಈ ಮಾಸದಲ್ಲಿ ಮಾಡುವ ಭಕ್ತಿಯ ಪ್ರಾರ್ಥನೆ ಭಕ್ತರಿಗೆ ಅನೇಕ ಪಟ್ಟು ಪುಣ್ಯವನ್ನು ತಂದುಕೊಡುತ್ತೆ. ಅದರಿಂದ ಆ ಒಂದು ವರವನ್ನು ವಿಷ್ಣುವಿನ ಸ್ವತಃ ನೀಡ್ತಾನೆ. ಯಾರು ಈ ಒಂದು ಮಾಸದಲ್ಲಿ ಪೂಜೆ, ಪುನಸ್ಕಾರ, ಧ್ಯಾನ, ದಾನ ಮಾಡ್ತಾರೋ ಅವರಿಗೆ ಹೆಚ್ಚು ಒಂದು ಅಧಿಕ ಪುಣ್ಯ ಲಭಿಸಲಿ ಅಂತ ಒಂದು ವರವನ್ನು ನೀಡ್ತಾನೆ. ಅದರಿಂದ ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಹೇಳಿದ್ದಾರೆ. ಈ ಮಾಸ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಅಂತಲೇ ಹೇಳಿದ್ದಾರೆ. ಈ ಮಾಸ ಮೇ 17, 2026ಕ್ಕೆ ಪ್ರಾರಂಭವಾಗಿ ಜೂನ್ 15, 2026ಕ್ಕೆ ಕೊನೆಗೊಳ್ತಾ ಇದೆ. ಈ ಅವಧಿಯ ಮೊದಲ ದಿನದ ಉಪವಾಸವನ್ನು ವಿಶೇಷವಾಗಿ ಶುಭ ಅಂತ ಕೂಡ ಹೇಳಿದ್ದಾರೆ. ಇದು ನಿಮಗೆ ಎಷ್ಟೋ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೆ. ಹಾಗಾದರೆ ಈ ಒಂದು ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು? ಹೌದು, ಮದುವೆ, ಗೃಹ ಪ್ರವೇಶ, ಕ್ಷೌರ, ನಾಮಕರಣ ಸಮಾರಂಭಗಳು, ಯಾವುದೇ ಶುಭ ಕಾರ್ಯಗಳನ್ನು ನೀವು ಈ ಒಂದು ಮಾಸದಲ್ಲಿ, ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಬಾರ್ದು, ನಡೆಸಬಾರ್ದು. ಈ ಸಮಯದಲ್ಲಿ ಶುಭ ಕಾರ್ಯಗಳು ಪೂರ್ಣ ಫಲಿತಾಂಶ ನಿಮಗೆ ನೀಡೋದಿಲ್ಲ. ವಿಷ್ಣುವನ್ನು ಪೂಜಿಸಿ, ಮಂತ್ರಗಳನ್ನು ಪಠಿಸಿ, ತಪಸ್ಸು ಮಾಡಿ, ದಾನ ಮಾಡಿ, ಗೋವುಗಳಿಗೆ ಸೇವೆಯನ್ನು ಮಾಡಿ, ಗೋವುಗಳಿಗೆ ಆಹಾರವನ್ನು ನೀಡಿ. ಇದು ನಿಮಗೆ ಅತ್ಯಂತ ಶುಭವನ್ನು ತಂದುಕೊಡುತ್ತೆ. ಅಧಿಕವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ರಾಮಾಯಣ, ಮಹಾಭಾರತದ ಧಾರ್ಮಿಕ ಗ್ರಂಥಗಳಿಂದ ಪಠಣೆ ಮಾಡಿ, ದಾನವನ್ನು ಮಾಡಿ, ಇದು ಸಹ ನಿಮಗೆ ತುಂಬ ಫಲಪ್ರದ ಅಂತ ಹೇಳಿದ್ದಾರೆ. ಈ ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಧಿಕ ಮಾಸದಲ್ಲಿ 1 ದಿನದ ಪೂಜೆಯು ಸಾಮಾನ್ಯ ತಿಂಗಳುಗಳಲ್ಲಿ 100 ದಿನದ ಪೂಜೆಗೆ ಸಮ ಆಗಿರುತ್ತೆ. ಅದಕ್ಕಾಗಿ ಭಕ್ತರು ಈ ತಿಂಗಳು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅತ್ಯುತ್ತಮ ಸಮಯ ಅಂತ ಕೂಡ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅಧಿಕ ಮಾಸ ಅನ್ನೋದು ನಿಮ್ಮ ಏನೇ ಒಂದು ಪಾಪಗಳನ್ನು, ನಿಮ್ಮ ಏನೇ ಒಂದು ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು.
ಈ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹೆಚ್ಚು ಹೆಚ್ಚು ಪೂಜೆ ಮಾಡಿ, ಉಪವಾಸ ವ್ರತಗಳನ್ನು ಆಚರಿಸಿ, ಮಂತ್ರಗಳನ್ನು ಪಠಿಸಿ, ಧ್ಯಾನ ದಾನಗಳನ್ನು ಮಾಡಿ ನಿಮ್ಮ ಒಂದು ಪುಣ್ಯವನ್ನು ಅಧಿಕವನ್ನವಾಗಿ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದನ್ನು ತಪ್ಪಿಸಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.